ನ್ಯೂಸ್18 ಕನ್ನಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಅಭಿಮಾನಿಗಳಿಗೋಸ್ಕರ. ನೀವು ಕಂಡಂತ ಅಪ್ಪು ನಿಮ್ಮದೇ ನುಡಿ ನಮನವನ್ನು ನೀವು ಸಲ್ಲಿಸ್ಬೋದು. ಕಾರ್ತಿಕ್ ಅಂತ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಕಾರ್ತಿಕ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಅಪ್ಪು ಫ್ಯಾನಾ ನೀವು ಕಾರ್ತಿಕ್? ಬರೀ ಫ್ಯಾನ್ ಅಂತಲ್ಲ, ಡೈ ಹಾರ್ಡ್ ಫ್ಯಾನ್ ಅಂತಾನೆ ಹೇಳ್ಬೋದು. ಈ ವಿಚಾರ ಕೇಳಿದ ತಕ್ಷಣ ಯಾವ ತರ ಅಂದ್ರೆ ನಮ್ಗೆಲ್ಲ ಕೈಕಾಲು ನಡಗ್ಬಿಡ್ತು ಕಾರ್ತಿಕ್, ನಿಮ್ಗೇನಾಯ್ತು? ನಮ್ಗೆ ಅವಾಗ್ಲೂ ನಂಬೋದಕ್ಕಾಗಿಲ್ಲ, ಇನ್ನು ಕೂಡ ನಾವು ನಂಬ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಯಾವ್ದೇ ರೀತಿ ಒಂದು ಕಾಯಿಲೆ ಇರಲಿಲ್ಲ, ಏನಿಲ್ಲ, ಫಿಟ್ ಆಗಿದ್ರು, ಹೆಲ್ತಿ ಆಗಿದ್ರು, ಅವ್ರ ಅಣ್ಣನ್ ತರನೇ ಎನರ್ಜಿಟಿಕ್ ಆಗಿದ್ರು. ಅಂತವ್ರಿಗೆ ಈ ತರ ಆಯ್ತು ಅಂತ ಹೇಳಿದ್ರೆ ನಮ್ಗಳೆಲ್ಲ ಯಾವ ಲೆಕ್ಕ? ನಮ್ದು ದೇವ್ರ ಇದ್ದಾನೆ ಅಂತಾನೆ ನಾವು ನಂಬೋದಕ್ಕಾಗೋದಿಲ್ಲ. ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಈ ತಾವು ಯಾರಿಗೂ ಬರಬಾರದು ಮೇಡಮ್. ದೇವ್ರ ಹೌದು, ನೀವು ಹೇಳಿದ್ ನಿಜ. ನಮ್ಗೆ ಅಪ್ಪಾಜಿ ಅವ್ರ ಸತ್ತಾಗ್ಲೇನೆ ಆ ದುಃಖನ ಇನ್ನ ಮರ್ತಿಲ್ಲ ನಾವು. ಅದ್ರ ಜೊತೆಗೆ ಈಗ ಅಪ್ಪನು ಕಳ್ಕೊಂಡಿದೀವಿ ನಾವು. ಇನ್ನು ನಮ್ ಕನ್ನಡ ಇಂಡಸ್ಟ್ರಿಗೆ ಏನೇನ್ ಕಾದಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಗಳಿಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಇನ್ನು ಅವರ ಫ್ಯಾಮಿಲಿ ಅವ್ರಿಗೆ ಇನ್ಯಾವ ರೀತಿ ನೋವು ಅನ್ಭವಿಸ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಹೌದು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನ್ಯೂಸ್18 ಕನ್ನಡ ಜೊತೆ. ನೂರ್ ಜಹಾನ್ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಪಬ್ಲಿಕ್ ಕಾಲರ್. ನೂರ್ ಜಹಾನ್ ಅವರ ನಮಸ್ಕಾರ. ಸಮಾಧಾನ ಮಾಡ್ಕೊಳ್ಳಿ, ಎಲ್ರಿಗೂ ನೋವಾಗಿದೆ ನೂರ್ ಜಹಾನ್ ಅವರೇ. ಮೇಡಮ್ ಆದ್ರೂ ತುಂಬಾ ದುಃಖ ಆಗ್ತಾ ಇದೆ ಮೇಡಮ್. ನನ್ ಮಗಳು ತುಂಬಾ ಪ್ರೈವೇಟ್ ಹೀರೋ ಮೇಡಮ್. ಅವಳು ಫ್ರೆಶ್ PUC ಓದ್ತಾ ಇದ್ದಾಳೆ, ಆದ್ರೆ ಅವಳು ಆಡ್ತಾ ಇರೋದ್ ನನ್ ಕೈಲಿ ನೋಡಕ್ಕಾಯ್ತಿಲ್ಲ ಮೇಡಮ್. ಯಾವತ್ತಾದ್ರೂ ಮೀಟ್ ಮಾಡೋ ಅವಕಾಶ ಸಿಕ್ಕಿತ್ತಾ? ಇಲ್ಲ ಮೇಡಮ್, ಸಿಕ್ಲಿಲ್ಲ ಮೇಡಮ್. ನಮ್ದು ಆಚೆ ಚಿಡಿಕೋಟೆ ಮೇಡಮ್. ಅಣ್ಣವ್ರನ್ನ ಲಾಸ್ಟ್ ಸರಿ ನಿಮ್ಮ ಚಾನೆಲ್ ಅಲ್ಲಿ ನೋಡ್ತಾ ಇದೀವಿ. ತುಂಬಾ ದುಃಖ ಐತೆ ಮೇಡಮ್. ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೊರಟೋದ್ರು. ಎಂತ ಕ್ರೂರ ಸುದ್ದಿ ಮೇಡಮ್ ಇವತ್ತು. ನಮ್ಮ ಚಿಡಿಕೋಟೆ ಎಲ್ಲ ಇವತ್ತು ಫುಲ್ ಬಂದ್ ಮಾಡಿದ್ದು ಮೇಡಮ್. ಎಲ್ಲ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಬಟ್ ಮೇಡಮ್ ನಿಮ್ ಚಾನೆಲ್ ಅಲ್ಲಿ ನನ್ ಮಾತಾಡೋದಕ್ಕೆ ಒಂದು ಅವಶ್ಯಕತೆ. ಯಾವ್ದು ತುಂಬಾ ಇಷ್ಟಪಟ್ಟ ಸಿನಿಮಾ ನೀವು ಅಪ್ಪು ಸರ್ದು? ರಾಜಕುಮಾರ ಮೇಡಮ್. ರಾಜಕುಮಾರ ಅವ್ರದ್ದು ಯಾವ ಪಿಕ್ಚರ್ ಅಂತ ಹೇಳೋದು ಮೇಡಮ್. ಎಲ್ಲಾ ಪಿಕ್ಚರ್ ತುಂಬಾ ಇಷ್ಟವಾದ ಪಿಕ್ಚರ್. ಅವ್ರದ್ದು ಯಾವ್ದು ಇಷ್ಟ ಇಲ್ಲ ಅಂತ ಹೇಳಕ್ಕೆ ಅಸಾಧ್ಯ ಮೇಡಮ್. ಮೇಡಮ್ ನನ್ನ ಮಕ್ಕಳ ಜೊತೆ ಎರಡು ಮಾತಾಡಿ ಮೇಡಮ್ ಪ್ಲೀಸ್. ಖಂಡಿತ ಕೊಡಿ, ಪ್ಲೀಸ್ ಕೊಡಿ. ಅಕ್ಕರ್ ಖುಷಿ. ಹಲೋ ಹಲೋ, ನಿಮ್ಮ ಹೆಸರು? ಖುಷ್ಬು. ಖುಷ್ಬು, ನಿಮ್ಮ ತಾಯಿ ಹೇಳ್ತಾ ಇದ್ರು ನೀವು ತುಂಬಾ 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 ದೊಡ್ಡ ಫ್ಯಾನ್ ಅಂತ. ಅಂದ್ರೆ ಸಿನಿಮಾ ನೋಡಿ ನೀವು ಅವ್ರ ಫ್ಯಾನ್ ಆಗಿದ್ದ, ಅಥವಾ ಅವರು ಈಗ ಸಾಮಾಜಿಕ ಸೇವೆ ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ಫ್ಯಾನ್ ಆಗಿದ್ದ? ಸಾಮಾಜಿಕ ಸೇವೆ ಮತ್ತೆ ಅವ್ರ ಫಿಲ್ಮ್ ಎರಡು ನೋಡಿ. ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ತಾಯಿ ಅಳ್ತಾ ಇದ್ದಾರೆ, ಸಮಾಧಾನ ಮಾಡಿ ಅವ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಶಿವಶಂಕರ್ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಶಿವಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ದುಃಖನೇ ತಡೆಯೋಕ್ ಆಗ್ತಿಲ್ಲ ಮೇಡಮ್. ಅವರು ಈಗ ಅವರು ಹೀರೋ ಆಗಕ್ ಮುಂಚೆಯಿಂದ ನಾವು ನೋಡ್ತಾ ಇದೀವಿ. ಇದು ಓಂ ಫಿಲಮ್ ಅಲ್ಲಿ ದೀನಾ ಪಾರ್ಟ್ ಮಾಡಿದ್ದಾರೆ ನೋಡಿ, ಪ್ರಭಾಕರ್ ಅಂತ. ಅವ್ರ ಮದ್ವೆಗೆ ಬಂದಿದ್ರು. ಈ ಒಂದ್ ಸೆಲೆಬ್ರಿಟಿ ಮಗ ಆದ್ರು. ನಮ್ ನಮ್ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿ ನಮ್ ಜೊತೆಯಲ್ಲೇ ಇದ್ ಮಾಡಿದ್ರು. ನಾವೇ ಅಲ್ಲೇ ಎಲ್ಲ ಇನ್ಚಾರ್ಜ್. ಅಣ್ಣವರು ರಾಜ್ಕುಮಾರ್ ಅವರು ಬಂದಿದ್ರು. ಇವರು ಬಂದಾಗ ಅವ್ರು ಫಸ್ಟ್ ಊಟ ಎಲ್ರ ಜೊತೆನೂ ಕುತ್ಕೊಂಡು ಬೆರೆತು ಊಟ ಮಾಡಿದ್ರು. ಇದಾದ್ಮೇಲೆ ಒಂದು ಸುಮಾರು ವರ್ಷ ಆದ್ಮೇಲೆ MG ರೋಡ್ ಅಲ್ಲಿ ಸಿಗ್ನಲ್ ಅಲ್ಲಿ ಮೀಟ್ ಮಾಡ್ತೀವಿ. ಹಂಗೆ ನೆನ್ಪಿಟ್ಕೊಂಡು ಮಾತಾಡಿದ್ರು ಅಥವಾ ಹೆಂಗೋ ಗೊತ್ತಿಲ್ಲ. ನೋಡಿದ ತಕ್ಷಣ ಹಾಯ್ ಚೆನ್ನಾಗಿದೀಯಪ್ಪ? ಚೆನ್ನಾಗಿದ್ದೀನಿ ಸರ್. ಏನ್ ಮಾಡ್ತಾ ಇದೀರಾ ಅಂದ್ರೆ, ಆಗ ಆಕಸ್ಮಿಕ ಚಿತ್ರ ತೆಗಿತಾ ಇದಾರೆ ಇವ್ರದ್ದು, ಅದು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ. ಆಗ್ಲೂ ಹೀರೋ ಆಗಿರ್ಲಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪೋರ್ಟ್ ಇಟ್ಟಿದ್ವಿ ಇಲ್ಲಿ KR ಪುರಂ ದಾಟಿ ಆವಲಹಳ್ಳಿ ಅಂತ. ಅಲ್ಲಿ ಮೇನ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ ಆದಾಗ
ಅಲ್ಲೇ ನಮ್ಮ ಆಫೀಸ್ ಮುಂದೆನೆ ಕಾರ್ ನಿಲ್ಸಿದ್ರು. ಅವಾಗ ಹೋಗಿ ಮಾತಾಡ್ತೀನಿ. ಅವಾಗ್ಲೂ ಎಷ್ಟು ಆತ್ಮೀಯತೆಯಿಂದ ಒಂದು ರಿಲೇಟಿವ್ ಹತ್ರ ಮಾತಾಡೋ ತರ ಮಾತಾಡ್ತಾವ್ರೆ. ಏನೋ ಏನ್ರಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್ ಅಂತಂದ್ರೆ. ಆಮೇಲೆ ಎಲ್ಲಿ ಈ ಕಡೆ ಅಂದ್ರೆ ನಮ್ದೇ ಇಲ್ಲಿ ಆಫೀಸ್ ಸರ್ ಅಂತ. ಓ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇವ್ರು ಎಲ್ಲಿ ಅಂದ್ರೆ ಚೆನ್ನೈಗೆ ಹೋಗಿ ಬರ್ತಾ ಇದೀವಿ ಅಂತ. ಆಮೇಲೆ ಒಂದು ಸತಿ ಪರಿಚಯ ಆದ್ರೆ ಅದೇ ಅವ್ರ ಮೆಮೊರಿ ಪವರ್ಗೂ ಒಂದು ಗ್ರೇಟ್ನೆಸ್, ಅದಕ್ಕೂ ಒಂದು ಸಲಾಮ್ ಹೇಳ್ಬೇಕು ನಾವು. ಅಷ್ಟೊಂದು ಮೆಮೊರಿ ಪವರ್, ಮತ್ತೆ ನಮ್ಮವರು ಅಂತಾನೆ ಆತ್ಮೀಯವಾಗಿ ಯಾವಾಗ್ಲೂ ಮಾತಾಡ್ಸೋದು ಅವರು. ಪ್ರತಿಯೊಬ್ಬರ ಹತ್ರನೂ ತುಂಬಾ ಆತ್ಮೀಯವಾಗಿ ಮಾತಾಡೋರು. ಆದ್ರೆ ನಾನು ಜೀರ್ಣಿಸ್ಕೋಕ್ ಅದಲ್ಲದೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಹುಟ್ಟಿದಾಗ ನಮ್ ತಾಯಿಯವ್ರಿಗೆ ಹೇಳಿದ್ರಂತೆ, ಇವತ್ತೇ ಇವ್ರು ರಾಜ್ಕುಮಾರ್ ಅವ್ರಿಗೆ ಒಂದು ಮಗು ಹುಟ್ಟಿದೆ. ಆಗ ಚೆನ್ನೈಲಿ ಇದ್ರಲ್ಲ ಅವರು. ನಮ್ದು ಮಾರ್ಚ್ 30ನೇ ತಾರೀಕು ನಾನು ಹುಟ್ಟಿದಮ್ಮ, ಇವ್ರದ್ದು 17ನೇ ತಾರೀಕು. ಅದು 1975 ಸೇಮ್ ಇಯರ್. ಥ್ಯಾಂಕ್ ಯು ಸೋ ಮಚ್ ಶಿವಶಂಕರ್ ಅವರೇ, ನಿಮ್ಮ ಮೆಮೊರೀಸ್ ಶೇರ್ ಮಾಡಿದ್ಕೊಳ್ಳೋದಕ್ಕೆ. ಜಗದೀಶ್ ಅಂತ ಮತ್ತೊಬ್ರು ಪಬ್ಲಿಕ್ ಕಾಲರ್ ಇದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾವ ತರ ಅಪ್ಪು ಸರ್ನ ನೀವು ನೆನ್ಪು ಮಾಡ್ಕೊಳ್ತೀರಾ? ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಮೇಡಮ್. ಏನ ಮರೀಲಾಗಿರೋದ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ನಾವು ಒಂದು ಫೋಟೋಗ್ರಾಫರ್ ಆಗ್ಬಿಟ್ಟು ನಾವು ತುಂಬಾ ಕಳ್ಕೊಂತ ಇದೀವಿ ಮೇಡಮ್. ಅವಕಾಶ ಸಿಕ್ಕಿತಾ ನಿಮ್ಗೆ ಫೋಟೋ ಕ್ಲಿಕ್ ಮಾಡಕ್ಕೆ ಅಪ್ಪು ಸರ್ದು? ಮೇಡಮ್ ದೂರಿಂದ ನೋಡಿದೀವಿ ಮೇಡಮ್. ಆ ತರ ಏನೋ ಭಾಗ್ಯ ಬಂದಿಲ್ಲ ಮೇಡಮ್ ನಮ್ಗೆ. ನಾವು ಹೋಗಿದ್ವಿ ಮೇಡಮ್. ಅದು ಜೋಗಿ ಫಿಲ್ಮ್ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಮೇಡಮ್, ಜಿಯೋ ಸ್ಟುಡಿಯೋಸ್ ಅಲ್ಲಿ. ಅಲ್ಲಿ ಅವಾಗ ನೋಡಿದ್ವಿ ಮೇಡಮ್ ಶಿವರಾಜ್ ಕುಮಾರ್ನ. ದೂರಿಂದ ಕ್ಲಿಕ್ ಮಾಡಿದ್ವಿ ನಾವು ಅಷ್ಟೇನೆ ಮೇಡಮ್. ನಾನು ಹತ್ರ ಹೋಗಿಲ್ಲ ಮೇಡಮ್. ಒಂದ್ಸರಿ ನಾವು ಇದರಲ್ಲಿ ಹೋಗಿದ್ವಿ ಮೇಡಮ್. ಅದು ಈ ಆರ್ಟಿಸ್ಟ್ ಅಲ್ಲಿ ಎಲ್ಲ ಹಾಡ್ತಿದ್ರು. ಅವಾಗೆಲ್ಲ ಅಂತ ದೂರಿಂದ ಸ್ವಲ್ಪ ಕೈ ಇದನ್ನ ಕೊಟ್ಟಿದ್ವಿ ಮೇಡಮ್ ಅಷ್ಟೇನೆ. ದೂರಿಂದ ಅಷ್ಟೇ ಮೇಡಮ್ ನಾವು. ಫೈನ್, ಥ್ಯಾಂಕ್ ಯು ಜಗದೀಶ್ ಅವರೇ ಮಾತಾಡಿದ್ದಕ್ಕೆ. ಶಿವು ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಶಿವು ಅವರೇ ನಮಸ್ಕಾರ. ಶಿವು ಅವರೇ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆ. ನಾನು ಕೊಳ್ಳೇಗಾಲದಿಂದ ಪಿಜಿ ಪಳ್ಳಿ ಅಂತ. ಫೋನ್ ಸರಿ ಇಟ್ಕೊಂಡು ಮಾತಾಡ್ತೀರಾ? ನಿಮ್ಮ ವಾಯ್ಸ್ ಏನೋ ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್. ಪಿಜಿ ಪಳ್ಳಿಯಿಂದ ಊರಿಂದ ಮಾತಾಡ್ತಿದ್ದೇನೆ ಮೇಡಮ್. ಅಪ್ಪು ಅವರು ನಮ್ಮನ್ನ ಬಿಟ್ಟು ಹೋಗಿ ಫೈನ್. ಅದೇ ಯಾರಿಗೂ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಅಪ್ಪು ಸರ್ ನಮ್ಮ ಮಧ್ಯದಲ್ಲಿ ಇಲ್ಲ, ಫಿಸಿಕಲಿ ಇಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಪದಗಳು ನಮಗೂ ಹೇಳಕ್ ಒಂಥರ ನಾವು ಹಾರ್ಷಾಗಿ ಹೇಳ್ತಿದ್ದೀವೇನೋ ಅನ್ಸ್ಬಿಡುತ್ತೆ. ನಮ್ಮನ್ನು ನಗಲಿದ್ದಾರೆ, ವಿದಾಯ ಹೇಳಿದ್ದಾರೆ, ಇಂಥದ್ದೆಲ್ಲ ಪದಗಳನ್ನು ಹೇಳುವಾಗ. ಸೀನೇಗೌಡ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಸೀನೇಗೌಡ್ರೆ ನಮಸ್ಕಾರ. ನಮಸ್ಕಾರ ಮೇಡಮ್. ನೀವ್ ಯಾವ ತರ ನೆನಪು ಮಾಡ್ಕೊಳ್ತೀರಾ? ದೊಡ್ಡ ಮನೆಗೆ ಬಹಳ ಚಿಕ್ಕ ಹುಡುಗನಿಂದ ನಾನು ಅಭಿಮಾನಿ. ತಂದೆ ಇವತ್ತಿಲ್ಲ. ರಾಜ್ಕುಮಾರ್ ಅವರಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂತ ವ್ಯಕ್ತಿ ನಾನು. ಆ ಮನೆಯಲ್ಲಿ ರಾಜ್ಕುಮಾರ್ ಹೋದ ನಂತರ ರಾಜ್ಕುಮಾರ್ ಮುಖನ ನೋಡ್ತಾ ಇದ್ದು ಅಪ್ಪು ಅವರಲ್ಲಿ. ಇವತ್ತು ನನಗೆ ಬೆಳಗ್ಗೆಯಿಂದ ಟಿವಿ ಮುಂದೆ ಕುತ್ಕೊಂಡು ಕಣ್ಣೀರಾಗ್ತಾ ಇರೋದ್ ಬಿಟ್ರೆ ಏನು ಕಾಣಿಸ್ತಾ ಇಲ್ಲ ನಂಗೆ. ನಾನು ಒಬ್ಬ ಅಧಿಕಾರಿ ಆಗಿದ್ದೀನಿ, ಸರ್ಕಾರಿ ಅಧಿಕಾರಿ ಆದ್ರೂ ಕೂಡ ತುಂಬಾ ನೋವಿನ ಸಂಗತಿ. ಈಗಲೂ ಕೂಡ ಟಿವಿ ಮುಂದೆ ಕೂತಿದ್ದೀನಿ. ನಾನು ಸಡನ್ ಆಗಿ ಒಂದು ಕರೆ ಸಿಕ್ಕಿದೆ. ಈ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ನಟರುಗಳು ಬರ್ತಾರೆ ಹೋಗ್ತಾರೆ. ದೊಡ್ಡ ಮನೆ ಅಂತ ಅನ್ನೋ ವಿಚಾರಕ್ಕಲ್ಲ, ಆ ದೊಡ್ಡತನನ್ನ ಬೆಳೆಸ್ಕೊಂಡು ಸಮಾಜ ಸೇವೆನ ಗಳಿಸಿದಂತ ಸೇವೆನಲ್ಲಿ ಗಳಿಸಿದಂತ ದುಡ್ಡಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ದೊಡ್ಡ ಗುಣ ಇವರಲ್ಲಿತ್ತು. ಅದನ್ನ ನಾವು ಕಳ್ಕೊಂಡಿದೀವಿ. ಇದೇ ತರ ಬೇರೆಯವರು ಕೂಡ ಮಾಡಿ ಮಾದರಿಯಾಗಿ ಒಂದು ಆಸೆ ಇಷ್ಟೇ ನನಗೆ. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಸೀನೇಗೌಡ್ರೆ ಮಾತಾಡೋದಕ್ಕೆ. ವಂದನಾ ಅಂತ ಮತ್ತೊಬ್ರು ಪಬ್ಲಿಕ್ ಕಾಲರ್ ಹಿಡಿದ್ದಾರೆ. ವಂದನಾ ಅವರೇ ನಮಸ್ಕಾರ. ಚಂದನಾ ಅಂತ. ಯಾವ ತರ? ಕ್ಯಾನ್ ವಿ ಗೆಟ್ ಹಿಮ್ ಬ್ಯಾಕ್? ಅದೇ ಪ್ರಶ್ನೆ ನಾವು ದೇವ್ರಿಗೆ ಕೇಳಬೇಕಷ್ಟೇ ಇವಾಗ ಅಲ್ವಾ? ಮ್ಯಾಮ್ ಪ್ಲೀಸ್ ವಾಪಸ್ ಕೊಟ್ಬಿಡಿ. ಏನು ಹೇಳ್ಕೊಳಕ್ಕಾಗ್ತಿಲ್ಲ. ಒಂದ್ಸಲ ನೋಡ್ಬೇಕಂತಿದೆ, ಆಗ್ತಿಲ್ಲ. ಯಾವತ್ತು ಮೀಟ್ ಮಾಡೋ ಅವಕಾಶ ಸಿಕ್ಕಿರ್ಲಿಲ್ವಾ ಚಂದನಾ ಇಲ್ಲಿ ತನಕ? ಸಿಕ್ಕಿದ್ರು ನಾನು ಒಂದು ಒಳ್ಳೆ ಪೊಸಿಷನ್ ಹೋದ್ಮೇಲೆ ಮೀಟ್ ಮಾಡ್ಬೇಕು ಅವ್ರನ್ನ ಅಂತ ಕಾಯ್ತಾ ಇದೆ. ಬಟ್ ನಾಟ್ ಸೋ ಸೂನ್. ಏನು ಹೇಳಕ್ಕಾಗ್ತಿಲ್ಲ ಮ್ಯಾಮ್.
ಮಾತುಗಳೇ ಬರ್ತಾ ಇಲ್ಲ ನೋಡಿ. ನಮಗೂ ಎಷ್ಟು ದುಃಖ ಆಗಿದೆ ಅಂದರೆ ಆ್ಯಕ್ಚುಲಿ ಆ್ಯಂಕರಿಂಗ್ ಮಾಡೋಕ್ಕೆ ಪದಗಳೇ ಬರ್ತಾ ಇಲ್ಲ ಇವತ್ತು. ಒಂದೇ ಒಂದ್ಸಲ ವಾಪಸ್ ಎದ್ರೆ ಅಷ್ಟೇ ಸಾಕು. ನಿಜ, ಎಲ್ಲರೂ ಅದನ್ನೇ ಹೇಳ್ತಿರೋದು. ಇದು ಕನ್ಸ್ ಥರ ಇರಲಿ, ನಾಳೆ ಬೆಳಿಗ್ಗೆ ಇದ್ದಾಗ ಅಪ್ಪು ಸರ್ ಇರಲಿ ನಮ್ಮ ಜೊತೆ. ನಮ್ಮ ವಿಶ್ ಕೂಡ ಅದೇ ಚಂದನ. ವಿ ವಾಂಟ್ ಹಿಮ್ ಅಷ್ಟೇ ಮ್ಯಾಮ್. ಅದೇ ತರ ಮನುಷ್ಯ ಮತ್ತೆ ಮುಂದೆ ಇಷ್ಟಾರೋ ಇಲ್ವೋ, ಹಿ ವಾಸ್ ಅ ಜಂಪ್. ಥ್ಯಾಂಕ್ ಯು ಚಂದನ, ಸಮಾಧಾನ ಮಾಡ್ಕೊಡಿ. ಕದಮ್ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಕದಮ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹಾ ಹೇಳಿ, ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ಎಷ್ಟಿಷ್ಟ, ತುಂಬಾ ಯಾವ ತರ ಇಷ್ಟ ನೆನ್ಪು ಮಾಡ್ಕೊಳ್ತೀರಾ ಈಗ? ತುಂಬಾ ಇಷ್ಟ. ಹಾ ಪುನೀತನ್ನ ನಾವು ಚಿಕ್ಕದ್ರಿಂದ ನೋಡಿದೀವಿ ಮೇಡಮ್. ಸಣ್ಣ ಒಂದು ಚಿಕ್ಕದ್ರಲ್ಲಿ ಅವರು ಸಿನಿಮಾ ಮಾಡಿದಾರಲ್ಲ, ಎಲ್ಲಾ ಸಿನಿಮಾಗಳು ನೋಡಿದೀವಿ. ಸೊ ಈಗಂತೂ ಇದನ್ನು 20 year ಇಂದ ಏನ್ ಸಿನಿಮಾ ಮಾಡಿದ್ದಾರೆ ಅದನ್ನೆಲ್ಲಾನು ನೋಡಿದೀವಿ. ಸೊ ಹಂಗಾಗಿ ಅವ್ರ ಹೆಸರೇ ಅವ್ರ ಅಪ್ಪಾಜಿ ಅವ್ರು ಇಟ್ಬಿಟ್ಟಿದ್ದಾರೆ ಪುನೀತ್ ಅಂತ. ಆ ಪುನೀತ್ ಅನ್ನುವಂತ ಅಕ್ಷರ ಇದೆಯಲ್ಲ, ಪುನೀತನಾದೆ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಸರ್ವಶ್ರೇಷ್ಠ ಸಾರ್ವಭೌಮ ನಟ ಅಂತ ಏನು ಹೆಸರಿದೆ ಅದಕ್ಕೆ ತಕ್ಕಂತೆ ಸಾಧನೆ ಮಾಡಿದ್ದಾರೆ ಮೇಡಮ್. ಇವತ್ತೆಲ್ರೂ ದುಃಖದಲ್ಲಿದ್ದೀವಿ ಕರ್ನಾಟಕದಲ್ಲಿ. ಇಡೀ ಎಲ್ಲಾ ಚಿತ್ರರಂಗ ಆಗ್ಲಿ, ಸಾರ್ವಜನಿಕರಾಗ್ಲಿ, ಎಲ್ರಿಗೂ ದುಃಖ ಇದೆ. ಆದ್ರೆ ಆ ದುಃಖವನ್ನ ಮರೆಯುವಂತ ಶಕ್ತಿ ಭಗವಂತ ಕೊಡ್ಲಿ, ಫಸ್ಟ್ ಸಹಿಸ್ಕೊಳ್ಳೋ ಶಕ್ತಿ ಕೊಡ್ಲಿ, ಆಮೇಲೆ ಮರೆಯೋದು. ಫಸ್ಟ್ ಸಹಿಸ್ಕೊಳ್ಳಕ್ಕೆ ಆಗ್ತಿಲ್ಲ ಯಾರಿಗೂ ಈ ವಿಷಯ. ಸಹಿಸ್ಕೋಬೇಕು ಮೇಡಮ್, ಇದೇ ಜೀವನದ ದಾರಿ. ಸಹಿಸ್ಕೋಬೇಕು ನಾವೆಲ್ರು. ಯಾಕೆಂದ್ರೆ ಬೆಳಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಈ ತರ ಆಗಿದೆ ಅಂತಾನೆ ಗೊತ್ತಿಲ್ಲ. ಮೂವಿ ಬಂದಿತ್ತು ರಾಜ್ಕುಮಾರ್ ಅವ್ರದ್ದು. ನ್ಯೂಸ್ ಹಾಕಿದ ತಕ್ಷಣ ಈ ತರ ಎಷ್ಟು ಆಘಾತ ಆಯ್ತು ಅಂದ್ರೆ, ಎಷ್ಟು ಹತ್ತಿರೋದು ಅಂದ್ರೆ ಅದು ಪದಗಳಲ್ಲಿ ಹೇಳಕ್ಕೆ ಆಗಲ್ಲ. ಅವ್ರ ಒಂದ್ ನಗು ಮುಖ ಇದೆಯಲ್ಲ, ಅಪ್ಪು ಅನ್ಕೊಂಡ ತಕ್ಷಣ ಅವ್ರ ನಗು ಮುಖಾನೇ ಎದುರುಗಡೆ ಕಾಣುತ್ತೆ. ಆ ಅಂತರಾಳದ ನಗು ಇದೆಯಲ್ಲ ಎಲ್ಲರ ಮನಸ್ಸಲ್ಲಿ ಮೇಡಮ್, ಪ್ರತಿಯೊಬ್ಬರ ಮನಸ್ಸಲ್ಲೂ ಅದು ಛಾಪ್ ಹೊಡೆದಿದೆ. ಹಂಗಾಗಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್. ಇದೊಂದು ಎಲ್ಲರಿಗೂ ಕರೆ ರಿಸೀವ್ ಮಾಡಿ ಅವರ ಮನದಾಳದ ಮಾತು ಕೇಳ್ತಾ ಇದ್ದೀರಲ್ಲ. ಅಪ್ಪು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಅವ್ರದೇ ಒಂದು ಎಕ್ಸ್ಪ್ರೆಸ್ ಮಾಡಕ್ ಒಂದು ವೇದಿಕೆ ಬೇಕಾಗಿರುತ್ತೆ. ನಿಮ್ಗಳಿಗೆ ತುಂಬಾ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರಾ ನ್ಯೂಸ್ ಕನ್ನಡದಲ್ಲಿ. ಎಲ್ಲ ಅವರ ಸಣ್ಣ ವಯಸ್ಸಿನ ಚಿತ್ರಗಳ ಫೋಟೋಸ್ಗಳು ಮತ್ತೆ ಈಗ ಮಾಡಿರುವಂತದ್ದು ಅದನ್ನೆಲ್ಲ ನೋಡಿ ಭಲೆ ನಮ್ಗೆ ಅಲ್ಲಿ ತನಕ ಬರ್ಲಿಕ್ಕ ಆಗಲ್ಲ, ಆದ್ರೆ ನಿಮ್ಮ ಮೂಲಕ ನಾವು ಅವರನ್ನ ನೋಡಿ ನಮ್ಮ ಮನದಾಳದ ಮಾತು ಕರೆ ಸಿಕ್ಕಿದೆ. ಅದು ಒಂದು ಅವರಿಗೆ ಶ್ರದ್ಧಾಂಜಲಿ ಇದೊಂದು ಅವಕಾಶ. ಕದಮ್ ಅವರೇ ಮಾತಾಡೋದಕ್ಕೆ ಥ್ಯಾಂಕ್ ಯು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಪ್ರೀತಿಯ ಮನ ಮರೆವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಯ್ತು ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ತೀವಿ.